ಎಸ್, ಹೀಗೆ ಒಂದು ಕಡೆ ರಾಜೀನಾಮೆ ಸಲ್ಲಿಕೆ ಆಗಿದೆ. ರಾಜೀನಾಮೆ ಪತ್ರವನ್ನು ಕಳಿಸಿದ್ದಾರೆ, ನೇರವಾಗಿಯೂ ಹೋಗಿ ಕೊಟ್ಟಿಲ್ಲ. ಹೀಗಾಗಿ ಅಂಗೀಕಾರ ಆಗುತ್ತಾ ಬಿಡುತ್ತಾ ನೋಡಬೇಕು. ಎರಡನೇ ಸುದ್ದಿ ಕಡೆ ಹೋಗೋಣ. ಭಾಳ ಮುಖ್ಯವಾಗಿ ನಂಗೊಂದಿರಲಿ ಅಂತೇಳಿ ಸಚಿವರಾಗಿದ್ದಂಥವ್ರು ಈಗ ಮಾಜಿ ಸಚಿವರುಗಳಾಗಿದ್ದಾರೆ, ಶಾಸಕರು, ಕಾಂಗ್ರೆಸ್ನ ಶಾಸಕರುಗಳು ಕೇಳ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿಸಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆಗಳು ನಡೆದಿದ್ದಾವೆ. ಏನೇನು ನಡೀತಿದೆ, ಯಾವ್ಯಾವ ಸ್ವರೂಪದಲ್ಲಿ ಈಗ ಆಕಾಂಕ್ಷಿಗಳ ಪಟ್ಟು ಮುಂದುವರೆದಿದೆ ಅನ್ನೋದನ್ನು ನೋಡಬೇಕು. ಎರಡನೇ ಪಟ್ಟಿಯಲ್ಲಿರುವಂಥ ಸಂಭಾವ್ಯರುಗಳನ್ನು ನೋಡ್ತಾ ಹೋದಾಗ ಜಮೀರ್ ಅಹಮದ್ ಖಾನ್ ಅವರು ಬಹುಶಃ ಅವರು ಮಂತ್ರಿ ಆಗಬಹುದು ಅನ್ನುವಂಥದ್ದು ಕೂಡ ಇದ್ದೇ ಇದೆ. ಯಾಕಂದರೆ ಮುಸಲ್ಮಾನರ ಭಾಳ ದೊಡ್ಡ ನಾಯಕ ಅವರು ಅನ್ನುವಂಥದ್ದು ಅವ್ರಿಗಿರುವಂಥ ಒಂದು ಅವಕಾಶ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಕೋಟಾದಲ್ಲಿ ಮತ್ತೊಮ್ಮೆ ಅಧಿಕಾರವನ್ನು ಪಡೆಯಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೈ ತಪ್ಪಿತು ಅಂತ ಹೇಳಿದರೆ ಅದು ಉಮಾಶ್ರೀ ಅವರ ಕೈ ಪಾಲಾಗುತ್ತಾ ಅನ್ನುವಂಥದ್ರ ಬಗ್ಗೆ ಕೂಡ ಒಂದು ಅನುಮಾನ ಇದ್ದೇ ಇದೆ ಮೇಲ್ಮನೆಯ ದೃಷ್ಟಿಯಿಂದ. ಇನ್ನು ಸಂತೋಷ್ ಲಾಡ್ ಅವರು ಕಲಘಟಗಿಯ ಶಾಸಕರು, ಕಾರ್ಮಿಕ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಮತ್ತೊಮ್ಮೆ ಅವಕಾಶ ತೆರೆಯುವಂತಹ ಸಾಧ್ಯತೆ ಇದ್ದೇ ಇರುವಂಥದ್ದು. ಹಾಗೆಯೇ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ, ದಾವಣಗೆರೆ ಉತ್ತರ ಶಾಸಕರಾಗಿರುವಂಥ ಎಸ್ ಮಲ್ಲಿಕಾರ್ಜುನ್ ಅವರಿಗೆ, ಅದು ದಾವಣಗೆರೆಯ ಕೋಟ, ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ. ಹೀಗಾಗಿ ಅವರಿಗೆ ಮತ್ತೆ ಮಂತ್ರಿ ಆಗೋ ಅವಕಾಶ ಸಿಗ್ಬೋದು. ಭಟ್ಕಳ ಶಾಸಕರಾಗಿರುವಂಥ ಮಂಕಾಳ ವೈದ್ಯ ಅವ್ರಿಗೆ ಮತ್ತೆ ಮಂತ್ರಿ ಆಗುವಂಥ, ಯಾಕೆಂದರೆ ಅವರ ಸಮುದಾಯದಿಂದ ಅವರೊಬ್ಬರೇ ಶಾಸಕರಿರೋದ್ರಿಂದಾಗಿ ಅವರಿಗೆ ಮಂತ್ರಿ ಆಗುವ ಚಾನ್ಸಸ್ ಕಾಣುತ್ತಾ ಇದೆ. ಇನ್ನು ಬಿ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮಾಂತರದ ಶಾಸಕರು, ಹಿಂದೆ ಮಂತ್ರಿ ಪದವಿಯನ್ನು ಕಳ್ಕೊಂಡಿದ್ರು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ CBIನಿಂದ. ಮಂತ್ರಿ ಮಾಡ್ತಾರಾ ಮಾಡಲ್ವಾ ಅನುಮಾನ ಇದ್ದೇ ಇದೆ. ಹೀಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರಲ್ಲಿ ಒಂದಷ್ಟು ಮಂದಿ ಮತ್ತೆ ವಾಪಸ್ ಆಗ್ಬೋದು. ಶರಣಬಸಪ್ಪ ದರ್ಶನಾಪುರ ಅವ್ರಿಗೆ ಅವಕಾಶ ಮತ್ತೊಮ್ಮೆ ತೆರೆದುಕೊಳ್ಳುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಯಾಕೆಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಬೇರೆ ಯಾರಿಗೂ ಕೂಡ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಹೈದರಾಬಾದ್ ಕರ್ನಾಟಕ ಭಾಗದಿಂದ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಿಂದ ಬರುವಂತಹ ಜಿಲ್ಲೆಗಳಲ್ಲಿ ಬಂದಾಗಲೂ ಕೂಡ ಕೊಪ್ಪಳ, ರಾಯಚೂರು ಅಥವಾ ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಅವಕಾಶಗಳಿಲ್ಲ. ಹೀಗಾಗಿ ಬಹುತೇಕ ಶರಣಬಸಪ್ಪ ದರ್ಶನಾಪುರ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದ್ರು ಕೂಡ ಅಚ್ಚರಿ ಪಡುವಂಥದ್ದಿಲ್ಲ. ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಡಾಕ್ಟರ್ ಅಜಯ್ ಸಿಂಗ್ ಅವ್ರಿಗೇನಾದರೂ ಮಂತ್ರಿ ಆಗುವಂಥ ಅವಕಾಶ ಬಂದೊದಗಿ, ಬಸವರಾಜ ರಾಯರೆಡ್ಡಿ ಅಂತವ್ರಿಗೆ ಮಂತ್ರಿ ಆಗುವಂಥ ಅವಕಾಶ ಬಂದೊದಗಿದ್ರೆ ಮಾತ್ರ ಶರಣಬಸಪ್ಪ ದರ್ಶನಾಪುರ ಅವರ ಅವಕಾಶ ಕೈ ತಪ್ಪಬಹುದು. ಇನ್ನು RB ತಿಮ್ಮಾಪುರ ಅವರು, ಮುಧೋಳ ಶಾಸಕರಾಗಿರುವಂಥ RB ತಿಮ್ಮಾಪುರ ಅವರು ಮತ್ತೊಮ್ಮೆ ಅವಕಾಶ ಪಡೆಯುವ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ SC ಲೆಫ್ಟ್ನಲ್ಲಿರುವಂಥ ಅತ್ಯಂತ ಹಿರಿಯ ನಾಯಕರಲ್ಲಿ RB ತಿಮ್ಮಾಪುರ ಅವರು ಕೂಡ ಒಬ್ಬರು. ಹಾಗಾಗಿ ಅವರಿಗೆ ಅವಕಾಶ ಕೊಡ್ತಾರೆ ಅಥವಾ ಬೇರೆ ಯಾರಿಗಾದರೂ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡ್ತಾರೆ. ಕೊಕ್ಕ ಸಾಧ್ಯತೆ ಇರುವಂಥರಲ್ಲಿ ಡಾಕ್ಟರ್ SC ಮಹದೇವಪ್ಪ ಅವರ ಹೆಸರು ಮುಂಚೂಣಿಯಲ್ಲಿ ಕಾಣ್ತದೆ. ಯಾಕೆಂದರೆ ಇವರಿಬ್ಬರು HK ಪಾಟೀಲ್ ಮತ್ತು ಮಹದೇವಪ್ಪ ಇವರಿಬ್ಬರು ಮಂತ್ರಿಗಳಾಗೋದಿದ್ರೆ ಫಸ್ಟ್ ಲಿಸ್ಟಲ್ಲೇ ಆಗಬೇಕಾಗಿತ್ತು. ಫಸ್ಟ್ ಲಿಸ್ಟಲ್ಲಿ ಇವರು ಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಲಿಸ್ಟ್ನಲ್ಲಂತೂ ಇವರು ಮಂತ್ರಿ ಆಗುವಂಥ ಚಾನ್ಸಸ್ ಭಾಳ ಕಡಿಮೆ ಇದೆ. ರಹೀಂ ಖಾನ್ ಅವರ ಹೆಸರು ಮೊದಲಿಂದಲೂ ಕೂಡ ಇತ್ತು, ಅವರನ್ನು ಸಂಪುಟದಿಂದ ತೆಗಿಬಹುದು ಅಂತೇಳಿ, ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ತೆಗಿಬಹುದು ಅಂತಿತ್ತು. ಹಾಗಾಗಿ ಅವರು ಕೂಡ ಈಗ ಮತ್ತೊಮ್ಮೆ ಅವಕಾಶವನ್ನು ಕಳೆದುಕೊಳ್ಳುವ ಸಾಧ್ಯತೆ ಗೋಚರಿಸ್ತಾ ಇದೆ. ಮಧು ಬಂಗಾರಪ್ಪ ಅವ್ರದ್ದು ಅಷ್ಟೇ. ಈಗ BK ಹರಿಪ್ರಸಾದ್ ಅವರಿಗೆ ಒಂದು ಅವಕಾಶ KPCC ಅಧ್ಯಕ್ಷ ಮಾಡಿದ ಕಾರಣದಿಂದಾಗಿ ಈಡಿಗ ಸಮುದಾಯಕ್ಕೆ ಕೊಡಲೇಬೇಕು ಅನ್ನೋಂತಹ ವಿಚಾರ ಬಂದರೆ ಆಗ ಮಧು ಬಂಗಾರಪ್ಪ ಅವರು ಕನ್ಸಿಡರ್ ಆಗ್ಬೋದು. ಅಥವಾ ಬೇಡೂರು ಗೋಪಾಲಕೃಷ್ಣ ಅವ್ರಿಗೆ ಏನಾದರೂ ಹೋಯಿತು ಅಂದರೆ ಮಧು ಬಂಗಾರಪ್ಪ ಕೈ ತಪ್ಪುವಂಥ ಸಾಧ್ಯತೆ ಇದೆ. ಚಲುವರಾಯಸ್ವಾಮಿ ಅವ್ರದ್ದು ಅಷ್ಟೇ. ಅದಿನ್ನೂ ಕೂಡ 50-50 ನಡೀತಾ ಇದೆ. ಬಹುತೇಕ ಅವರಿಗೆ ಅವಕಾಶ ಸಿಗೋದಿದ್ರೆ ಮೊದಲ ಲಿಸ್ಟಲ್ಲಿ ಸಿಗಬೇಕಾಗಿತ್ತು ಚಲುವರಾಯಸ್ವಾಮಿ ಅವರಿಗೆ. ಈಗ ಅದು ಶಿವಲಿಂಗೇಗೌಡರಿಗೆ ಏನಾದರೂ ಹೋಗುತ್ತಾ ಅನ್ನೋಂಥ ಅನುಮಾನ ಇದೆ. ಡಾಕ್ಟರ್ MC ಸುಧಾಕರ್ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಕೈ ತಪ್ಪುವ ಸಾಧ್ಯತೆ ಗೋಚರಿಸ್ತಾ ಇರುವಂಥದ್ದು. ಹಾಗೆಯೇ ಶಿವರಾಜ್ ತಂಗಡಗಿ, ಶಿವಾನಂದ ಪಾಟೀಲ್, NS ಬೋಸರಾಜು ಈ ಮೂವರಿಗೂ ಕೂಡ, ಇಲ್ಲಿ ಬೋಸರಾಜು ಅವರಿಗಂತೂ ಅವಕಾಶ ಸಿಗೋ ಚಾನ್ಸಸ್ ಇಲ್ಲ, ಆಲ್ರೆಡಿ ಯತೀಂದ್ರ ಅವರು ಆಗಿದ್ದಾರೆ. ಶಿವಾನಂದ ಪಾಟೀಲ್ರ ಹೆಸರು ಕೂಡ ಅಷ್ಟೇ. ಆಗೋದಿದ್ರೆ ಮೊದಲ ಲಿಸ್ಟಲ್ಲೇ ಆಗಬೇಕಾಗಿತ್ತು. ಮೊದಲ ಲಿಸ್ಟಲ್ಲಿ ಆಗದೇ ಇರುವಂಥ ಸಚಿವರುಗಳಲ್ಲಿ ಬಹುತೇಕರಿಗೆ ಈಗ ಕೈ ತಪ್ಪುವ ಸಾಧ್ಯತೆ ಜಾಸ್ತಿ ಇದೆ. ಶಿವರಾಜ್ ತಂಗಡಗಿ ಅವರಿಗೆ 3 ವರ್ಷಗಳ ಅವಕಾಶ ಕೊಟ್ಟಿರೋದ್ರಿಂದಾಗಿ ಬೋವಿ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಈ ಬಾರಿ ಬಂಜಾರ ಸಮುದಾಯಕ್ಕೆ ಅವಕಾಶ ಕೊಟ್ಟರೆ ಆಗ ರುದ್ರಪ್ಪ ಲಮಾಣಿಯವರ ಹೆಸರು ಮುಂಚೂಣಿಗೆ ಬರಬಹುದು ಅನ್ನುವಂಥದ್ದು ಕಾಣ್ತಾ ಇದೆ. ಹೀಗೆ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ. ಯಾರಿಗೆ ಅಂತಿಮವಾಗಿ ಮಂತ್ರಿ ಪದವಿಗಳನ್ನು ಕೊಡ್ತಾರೆ? 20 ಸ್ಥಾನಗಳಿಗೆ ಸರಿಸುಮಾರು 50ಕ್ಕೂ ಹೆಚ್ಚು ಶಾಸಕರ ಹೆಸರು ಓಡ್ತಾ ಇದೆ. ಇಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.